ಬಟ್ ರಾಜಕೀಯದಲ್ಲಿ ಇವತ್ತು 3 ವರ್ಷ ಅಂತ ಹೇಳಿ. ರಾಜಕೀಯದಲ್ಲಿ ಇವತ್ತು ಕೂಡ ನಿಮ್ಮನ್ನು ಈ ವಿಚಾರಗಳನ್ನು ಇಟ್ಟುಕೊಂಡು ಟೀಕಿಸುವಂಥದ್ದು ಕೂಡ ನಡೆದಿರೋದು ಇದೆ. ಇಂಥ ಟೀಕೆಗಳು ಬಂದಾಗ ನೀವು ಇದನ್ನ ಯಾವ ಥರದಲ್ಲಿ ತಗೊಳ್ತೀರಿ, ಹೆಂಗೆ ಅದನ್ನ ಅದು ಏನಂದ್ರೆ ಟೀಕೆ ಮಾಡೋರ್ದು ಅವ್ರಿಗೇನಂತ ಹೇಳಿದ್ರೆ ಅವರ ಒಂದು ಸಂಕುಚಿತ ಮನೋಭಾವ ಇರುವಂಥವ್ರೆ. ಅವರು ವಿಶಾಲವಾಗಿ ಯೋಚನೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಇದು ಅರ್ಥನೂ ಆಗೋದಿಲ್ಲ. ಮತ್ತು ಕೆಲವರಿಗೆ ರಾಜಕೀಯವಾಗಿ ಬೇರೆದೇನು ಹೇಳೋಕ್ಕಾಗದೇ ಇದ್ದಾಗ ಇದನ್ನು ಹೇಳ್ಬಾರ್ದು. ನಾನೇನೋ ಈಗ ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನು ಟೀಕೆ ಮಾಡ್ತೀನಿ, ಯಾವುದೋ ವಿಷಯದ ಬಗ್ಗೆ, ಅವರ ಒಂದು ಕೋಮುವಾದ ಸಿದ್ಧಾಂತದ ಬಗ್ಗೆ ನಾನು ಟೀಕೆ ಮಾಡ್ತೀನಿ. ಆವಾಗ ಅವ್ರು ಏನು ಮಾಡ್ತಾರೆ, ಇವ್ರ ಮನೇಲಿ ಹೆಂಗಿದ್ದಾರೆ, ಇವ್ರು ಈ ಥರ ಇದ್ದಾರೆ ಅಂತ ಒಂದು ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ಬಂದುಬಿಡ್ತಾರೆ. ಅನೇಕ ಜನ ನೀವೆಲ್ಲ ನೋಡಿದ್ದೀರ, ನಾನು ಅವ್ರ ಹೆಸರುಗಳು ಹೇಳೋಕ್ಕೆ ಹೋಗಲ್ಲ. ಅದರಿಂದ ಅವ್ರಿಗೆ ಆರ್ಗ್ಯುಮೆಂಟ್ ಬೇರೆ ಇಲ್ಲದೇ ಇರೋದ್ರಿಂದ ಅವರು ಆ ರೀತಿಯಾಗಿ ಇದನ್ನು ಸುಲಭವಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಆ ರೀತಿಯಾದಂಥ ಸಂಕುಚಿತವಾಗಿ ಯೋಚನೆ ಮಾಡೋರು ನಾನು ಕನ್ವಿನ್ಸ್ ಮಾಡೋದಕ್ಕೆ ನನಗೇನು ಆ ಒಂದು ಭ್ರಮೆ ಅಥವಾ ಪ್ರಮೇಯ ಏನಿಲ್ಲ, ಮಾಡುವಂಥ ಅವಶ್ಯಕತೆ ನನಗೇನಿಲ್ಲ. ಅವರ ಯೋಚನೆ ಆ ಥರ ಇದ್ದಾಗ ನಾನು ಹಿಂಗೆ ಅವ್ರನ್ನ ಬದಲಾಯಿಸಲಿ? ನಾನು ಏನೋ ತಪ್ಪು ಮಾಡಿದ್ರೆ ಅದು ಓಕೆ. ಇದು ನಾನು ಬೇರೆ ಧರ್ಮದವ್ರನ್ನ ಮದುವೆ ಆಗಿರೋದೇ ತಪ್ಪಂತ ಅಂದ್ಕೊಂಡ್ರೆ ಅವರು, ಮತ್ತು ಅವ್ರಿಗೆ ಬಿಟ್ಟಿರೋದು ವಿಚಾರ, ನಾನ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಮತ್ತು ಇದನ್ನು ಬೇರೆಯವರು ಯಾರಿಗೆ ಈ ಥರ ಮನೋಭಾವ ಇರೋದಿಲ್ಲ ಅವರು ಕೂಡ ಈ ಮಾತು ಒಪ್ಪೋದಿಲ್ಲ. ಹೌದು. ಸೊ ಅಂಥವ್ರಿಗೆ ಏನಪ್ಪ ಇವರು ಈ ಥರ ಟೀಕೆ ಮಾಡ್ತಾರೆ, ಸರಿ ಇಲ್ಲ ಅಂತ ಬಹುಶಃ ನಿಮಗೂ ಒಂದು ಅನಿಸಿರ್ಬೋದು, ಈ ಥರ ಯಾಕೆ ವೈಯಕ್ತಿಕವಾಗಿ ಟೀಕೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಯೋಚನೆ ಮಾಡೋರು ಅಥವಾ ಸಹಜವಾಗಿ ಯೋಚನೆ ಮಾಡೋರು ಇದನ್ನು ಒಪ್ಪೋದೂ ಇಲ್ಲ. ಸೊ ನಾನು ಅದರಿಂದ ಅದರ ಬಗ್ಗೆ ಯಾವತ್ತೂ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅದೇ ನಮ್ಮ ವೈಫ್ ಒಂದೊಂದು ಸಲ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ನನಗಿಂತ ನಾನು ಅಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಸ್ವಲ್ಪ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ. ಹೌದು. ಆದರೆ ಅವರು ನಿಮ್ಮ ರಾಜಕೀಯದ ಭಾಳ ದೊಡ್ಡದಾದಂಥ ಶಕ್ತಿಯೂ ಕೂಡ ಅವರೇ ಅಂತ ಹೇಳ್ಕೊಂಡು ನಾವು ಅನೇಕ ಬಾರಿ ಗಾಂಧಿನಗರ ಕ್ಷೇತ್ರದಲ್ಲಿ ಜನರ ಜೊತೆ ಮಾತಾಡಿದಾಗ ದಿನೇಶ್ ಅವ್ರು ಸಿಗದಿದ್ರು ಟಬ್ಬು ಅವರು ಸಿಗ್ತಾರೆ ಅನ್ನುವ ರೀತಿಯಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೆಂಗೆ ಅವ್ರು ಯಾವ ರೀತಿಯಾಗಿ ರಾಜಕೀಯವಾಗಿ ನಿಮಗೆ ಪ್ರೇರಣೆಯಾಗಿದ್ದಾರೆ, ಹೆಂಗೆ ಶಕ್ತಿಯಾಗಿದೆ? ಅಂದರೆ ನಮ್ಮ ರಾಜಕೀಯ ಬದುಕು ಅಷ್ಟು ಸುಲಭ ಇರಲಿಲ್ಲಲ್ಲ, ಭಾಳ ಅನಿಶ್ಚಿತತೆ ಎಲ್ಲ ಇತ್ತು. ಮೊದಲು ಮದುವೆ ಆದ ನಂತರ ಏನೇನಾಗುತ್ತೋ ಹೇಗಾಗುತ್ತೋ ಅಂತಲೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಭಾಳ ನನಗೆ ಸಹಕಾರ ಕೊಟ್ಕೊಂಡು ಬಂದರು. ಮತ್ತು ಚುನಾವಣೆ ನಿಂತ್ಕೊಂಡಾಗ ಪ್ರಥಮ ಬಾರಿಗೆ ಅವ್ರು ಆಗ್ತಾನೆ ನನ್ನ 2ನೇ ಮಗು ಹುಟ್ಟಿತ್ತು, ಅಮೀರಾ. ಅವಳು ಹುಟ್ಟಿ ಒಂದು ಜುಲೈಯಲ್ಲಿ ಅವಳು ಹುಟ್ಟಿದ್ದು. ನಾನು ಎಲೆಕ್ಷನ್ ಆಗಿದ್ದು ಸೆಪ್ಟೆಂಬರಲ್ಲಿ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಯಿತು. ಆದರೆ ಅವಾಗ ಅವರೆಲ್ಲ ಹೊರಗೆ ಬಂದು, ಅವ್ರಿಗೂ ಅಷ್ಟು ರಾಜಕೀಯ ಏನು ಗೊತ್ತಿರಲಿಲ್ಲ, ಅವ್ರೇನು ಪೊಲಿಟಿಕಲ್ ಫ್ಯಾಮಿಲಿ ಏನಲ್ಲ ತಾನೆ. ಆದರೆ ಅವ್ರಿಗೆ ಒಂದು ಎಲ್ಲರ ಜೊತೆ ಮಿಂಗಲ್ ಆಗೋ ನೇಚರ್ ಇದೆ, ಎಲ್ಲರ ಜೊತೆ ಸ್ನೇಹಮಯವಾದಂಥ ರೀತಿಯಾಗಿ ನಡ್ಕೊಳ್ಳುವಂಥ ನೇಚರ್ ಇದೆ. ಅದೇ ಅವ್ರೆಲ್ಲ ಬಂದು ಕ್ಯಾಂಪೇನಿಗೆ ಬಂದು ಓಡಾಡಿ ಬಂದು ಎಲ್ಲ ಭಾಳ ಎಫರ್ಟ್ ಹಾಕಿದ್ರು. ಅದೇನಾದರೆ ಪ್ರತಿ ಚುನಾವಣೆಯಲ್ಲಿ ಎಲೆಕ್ಷನಲ್ಲಿ ತುಂಬ ಮುಂದೆ ನಿಂತ್ಕೊಂಡು ಓಡಾಡೋದು, ಮನೆ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡೋದು, ಮತ್ತು ಜನರನ್ನು ಕರೆಸಿ ಮಾತಾಡೋದು, ಸ್ವಲ್ಪ ಸಮಸ್ಯೆಗಳೆಲ್ಲ ಬಗೆಹರಿಸುವಂಥದ್ದು, ಅದೆಲ್ಲ ಅವ್ರು ಮಾಡ್ಕೊಂಬಂದಿದ್ದಾರೆ. ಅದರಿಂದ ಭಾಳ ದೊಡ್ಡ ಒಂದು ಸಪೋರ್ಟು ಇಲ್ಲದೆ ಹೋದರೆ ನಡೆಸೋದು ಕಷ್ಟ ಅಲ್ವಾ. ಸೊ ಭಾಳ ದೊಡ್ಡ ಸಪೋರ್ಟ್ ನೀಡಿದ್ದಾರೆ. ಹೌದು.